you. ನನ್ನ ಸೆಲ್ಫಿ ಸ್ಟಿಕ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಧೃತಿ ಸ್ಕೂಲಿನ ಆ್ಯನ್ಯುವಲ್ ಡೇ ಇದೆ. ಸೊ ನಾವು ಅವಳ ಪ್ರೋಗ್ರಾಮ್ನ ನೋಡೋದಕ್ಕೆ ಓಪನ್ ಏರ್ ಥಿಯೇಟ್ರಲ್ಲಿ ನಡೀತಾ ಇರೋದು. ಸೊ ಅಲ್ಲಿಗೆ ಹೊರಟಿದ್ದೀವಿ. ಸ್ವಲ್ಪ ಕೆಲಸಗಳಿತ್ತು, ಹಾಗೆ ಧೃತಿನ ರೆಡಿ ಮಾಡ್ಕೊಳ್ಳೋದಿತ್ತು. ಹಾಗಾಗಿ ನಾನು ರೆಡಿ ಆಗೋಕ್ಕಾಗಲಿಲ್ಲ. ಸೊ ಕಾರಲ್ಲಿ ಹಾಗೇ ರೆಡಿ ಆಗ್ತಾಯಿದ್ದೀನಿ. 2 to 3 ಮಿನಿಟ್ಸ್ನಲ್ಲಿ ನಾನು ನನ್ನ ಮೇಕಪ್ನ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನಿಮಗೆಲ್ಲಿ ತೋರಿಸ್ತಾ ಇದ್ದೀನಿ. ನಂದು ಬೇಸಿಕ್ ಮೇಕಪ್ ಅಷ್ಟೇ. ಒಂದು BB ಕ್ರೀಮ್ ಅಪ್ಲೈ ಮಾಡಿಕೊಂಡೆ, ಪ್ಲಸ್ ಕಾಜಲ್, ಬಿಂದಿ ಆ್ಯಂಡ್ ಲಿಪ್ಸ್ಟಿಕ್. ಫೈನಲಿ ಇಯರಿಂಗ್ ಹಾಕ್ಕೊಂಡು ಮುಗೀತು. ನಂದು ಮೇಕಪ್, ಡ್ರೆಸ್ಅಪ್ ಎಲ್ಲ ಮುಗೀತು. ಸೊ ದಿಸ್ ಇಸ್ ಹೌ ಐ ಲುಕ್. ಸ್ವಲ್ಪ ತಲೆ ಬಚ್ಕೊಂಡ್ರೆ ಐ ಆಮ್ ಡನ್. ನಾಗರಾಣಿ ಮತ್ತೆ ಡ್ರೆಸ್ ಆಗಿದೆ. ನಾಗರಾಣಿ ಚಿಕ್ಕು ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕೆ 1 hour ಮುಂಚೆನೇ ಧೃತಿನ ಡ್ರಾಪ್ ಮಾಡಬೇಕಿತ್ತು. ಇದ್ರ ಮಧ್ಯೆ ನನಗೆ ಸ್ವಲ್ಪ ಹೆಡ್ಏಕ್ ಮತ್ತು ತುಂಬಾ ತಲೆನೋವು ಮತ್ತು ನೆಗಡಿ ಆದಂಗೆ ಆಗಿದ್ದರಿಂದ ಅವಳನ್ನು ಡ್ರಾಪ್ ಮಾಡಿ ನಾನು ನಿಯರ್ ಬೈ ಒಂದು ಮೆಡಿಕಲ್ ಶಾಪಿಗೆ ಬಂದು ಟ್ಯಾಬ್ಲೆಟ್ನ ತೊಗೊಳ್ತಾ ಇದ್ದೀನಿ. ಟ್ಯಾಬ್ಲೆಟ್ ತೊಗೊಳ್ಲಿಕ್ಕೆ ಹೋಗಿದ್ದಾರೆ. ಬರೀ ಟ್ಯಾಬ್ಲೆಟ್ ತಿನ್ನೋದು ಬೇಡ ಅಂಥೇಳಿ ಕಾಫಿ ಬೇಕು ಅಂತ ಕೇಳಿದೆ. ಸೊ ಹಿ ಸೆಡ್ ಓಕೆ, ಫಸ್ಟ್ ಟ್ಯಾಬ್ಲೆಟ್ ತೊಗೊಂಡ್ಬಿಡು, ಆಮೇಲೆ ಕರ್ಕೊಂಡು ಹೋಗಿ ಕಾಫಿ ಕುಡಿಸ್ತೀನಿ ಅಂತ ಹೇಳಿದ್ರು. ಅಷ್ಟರೊಳಗಡೆ ನಮ್ಮ ಚೀಕು ತರಲೆ ಶುರು ಮಾಡ್ಕೊಂಡಿದ್ದಾಳೆ. ನೋಡಿ ಇಲ್ಲಿ ಅವಳು ಹೈಡ್ ಆ್ಯಂಡ್ ಸೀಕ್ ಆಟ ಆಡ್ತಾಯಿದ್ಲು, ಕಣ್ಣ ಮುಚ್ಚಿ ಆಟ ಆಡ್ತಾಯಿದ್ಲು ನನ್ನ ಜೊತೆ. ಸೊ ಐ ಸೆಡ್ ಓಕೆ, ಎಲ್ಲ ಮುಗೀತಲ್ಲ, ಈಗ ಬಾ ಮುಂದೆ ಕುತ್ಕೋ ಅಂತ ಹೇಳಿ ಅವಳನ್ನ ಕರೆದು ಮುಂದೆ ಕೂರಿಸ್ಕೊಂಡೆ. ಅವಳದು ಗೊತ್ತಲ್ಲ, ಕಡಲಿಂಗು, ಮುದ್ದು ಮಾಡೋದು ಎಲ್ಲ. ಸೊ ದಿಸ್ ಈಸ್ ಮೊಮ್ಯಾನ್ಸ್ ಟೈಮ್, ಮಮ್ಮಿ ಆ್ಯಂಡ್ ಡಾಟರ್ ಮೊಮ್ಯಾನ್ಸ್. ಚೀಕುಗಿದು ತುಂಬ ಇಷ್ಟ.
ನೀನು ಯಾಕೆ ಹಚ್ಕೊಂಡಿಲ್ಲ? ಹೇಳ್ಬೇಕು, ನಾನು ಚಿಕ್ಕವಳು ಅದಕ್ಕೆ ಹಚ್ಕೊಳ್ಳಿ. ಯಾರಿದ್ದು? ದಾದಾ ದಾದಾ ಚಿಕ್ಕು. ಆ್ಯಂಡ್ ಇವಾಗ ನಾವು ಆಲ್ಮೋಸ್ಟ್ 5:30 ಆಗಿದೆ. ಅಲ್ಲಿ ಹೋಟೆಲ್ನಲ್ಲಿ ನಾನು ಕಾಫಿ ಕುಡಿದೆ, ಚೀಕು ಸ್ವಲ್ಪ ತಿಂಡಿ ತಿಂದ್ಕೊಂಡ್ಲು. ತುಂಬ ಲೇಟ್ ಆಗುತ್ತಲ್ಲ, ಅದಕ್ಕೆ ಅವಳಿಗೆ ಸ್ವಲ್ಪ ತಿಂಡಿ ತಿನ್ನಿಸ್ಬಿಡೋಣ ಅಂತ ಹೇಳಿ ಅವಳಿಗೆ ಇಡ್ಲಿ ತರಿಸಿ ತಿನ್ನಿಸ್ಕೊಟ್ಟೆ. ನಾನು ಸ್ನ್ಯಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ, ಬಟ್ ಸ್ಟಿಲ್ ಅವಳಿಗೆ ಇಡ್ಲಿ ದೋಸೆ ಅಂದರೆ ತುಂಬ ಇಷ್ಟ. ಇಡ್ಲಿ ಸಾಂಬಾರು ತಿಂತೀನಿ ಅಂತ ಹೇಳಿ ಇಡ್ಲಿ ಸಾಂಬಾರು ತಿಂದು ಸೊ 5:30 ಹಂಗೆ ನಾವು ಓಪನ್ ಏರ್ ಥಿಯೇಟ್ರಿಗೆ ವಾಪಸ್ ಬಂದ್ವಿ. ಅಲ್ಲಿ ಇನ್ನೊಂದು ಪಾಪು ಜೊತೆ ಆಗಲೇ ಫ್ರೆಂಡ್ ಆಗಿಬಿಟ್ಲು. ಸೊ ಆ ಪಾಪುನು ಬಂದು ನಮ್ಮ ಜೊತೆಗೆ ಕುತ್ಕೊಂಡಿತ್ತು. ಅವ್ರ ಪೇರೆಂಟ್ ಹಿಂದೆನೇ ಇದ್ದಾರೆ. ಆ ಪಾಪು ಜೊತೆ ನಮ್ಮದು ಫೋಟೋ ತೆಗೀರಿ, ವಿಡಿಯೋ ಮಾಡಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ಸೊ ಹಿಯರ್ ಇಟ್ ಈಸ್. ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ. ಬಹಳ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಸೊ ಇವಾಗ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿ.
ಫೈನಲಿ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಧೃತಿ ಅಲ್ಲೇ ಡ್ರೆಸ್ ಕೂಡ ಚೇಂಜ್ ಮಾಡಿಕೊಂಡು ಅದು ರೆಂಟೆಡ್ ಡ್ರೆಸ್ ಆಗಿದ್ದರಿಂದ ಅದನ್ನು ರಿಟರ್ನ್ ಮಾಡಿ ಇವಾಗ ನಾವು ಪಿಜ್ಜಾ ತಿನ್ನೋಕ್ಕೆ ಅಂತ ಹೇಳಿ ನಮ್ಮ ಸಿದ್ಧಾರ್ಥ ಲೇಔಟಲ್ಲಿರೋ ಸೂತ್ರಾಗೆ ಬಂದಿದ್ದೀವಿ. ನಮ್ಮ ಮನೆಯ ಪಿಜ್ಜಾ ರೂಲ್ಸ್ ಏನಂತ ಹೇಳಿದ್ರೆ ನಾವು ವರ್ಷದಲ್ಲಿ ಓನ್ಲಿ 2 ಟೈಮ್ಸ್ ಪಿಜ್ಜಾ ತಿನ್ನೋದು. ಹೌದು, ಮಕ್ಕಳಿಗೂ ಇದು ಗೊತ್ತಿದೆ. ಇವಾಗ ಧನ್ವಿ ಒಂದೊಂದು ಸತಿ ಹಠ ಮಾಡ್ತಾಳೆ, ಬಟ್ ನಾವೇ ಹಠ ಮಾಡಿದ್ಲು ಅಂತ ಇಲ್ಲಿ ಕೊಡಿಸೋದಿಲ್ಲ. ಸೊ ವರ್ಷಕ್ಕೆ 2 ಸತಿ ನಾವು ಪಿಜ್ಜಾ ತಿನ್ನೋದು. ಅದು ಒಂದು ಸತಿ ಧೃತಿ ಸ್ಕೂಲ್ ಆ್ಯನ್ಯುವಲ್ ಡೇ ದಿನಾನೇ ತಿನ್ನೋದು. ಇನ್ನೊಂದು ಸತಿ ಯೂಶ್ವಲಿ ಏಪ್ರಿಲ್ ಮೇನಲ್ಲಿ ಇಲ್ಲ ಮನೆಗೆ ಯಾರ ಮಕ್ಕಳು ಬಂದಿದ್ದಾಗ ಇಲ್ಲ ಎನಿ ಅಕೇಶನ್ ಏನೂ ಇಲ್ಲ ಅಂತ ಹೇಳಿದ್ರೆ ಮೇನಲ್ಲಿ ಸ್ಕೂಲ್ ಶುರು ಆಗೋಕ್ಕೆ 1 ವೀಕ್ ಮೊದಲು ಹೋಗಿ ಒಂದು ಸತಿ ಪಿಜ್ಜಾ ತಿನ್ಕೊಂಡು ಬರ್ತೀವಿ. ದಟ್ಸ್ ಇಟ್. ಇದೊಂದು ಹೆಲ್ದಿ ರೂಲ್ಸ್. ನಾವು 5 ಇಯರ್ಸಿಂದ ಇದನ್ನು. ಐ ಹೋಪ್ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಹಾಗೆ ನಿಮ್ಮ ಏನೇ ಸಜೆಷನ್ಸ್ ಇದ್ದರೂ ಕಮೆಂಟ್ಸ್ನಲ್ಲಿ ಮೆನ್ಷನ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ನಮಸ್ಕಾರ.